ಎಲ್ಲರಿಗೂ ನಮಸ್ತೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಂಗಳೂರು ಉತ್ತರ ಜೇಮ್ಸ್ ಕುಟ್ಟಿನೋ ಸರ್, ಹಾಗೂ ಈಗ ತಾನೇ ತೆರಳಿದ ಮೇಯರ್ ಸರ್, ಹಾಗೆಲ್ಲ ನನ್ನ ಆತ್ಮೀಯ ಗೌರವಾನ್ವಿತ ಆದರಣೀಯ ಗಣ್ಯರೇ, ಹಾಗೂ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರೇ, ಹಾಗೂ ಆತ್ಮೀಯ ತಾಲೂಕು ಅಧ್ಯಕ್ಷರೇ, ಜಿಲ್ಲಾ ಪದಾಧಿಕಾರಿಗಳೇ, ಇವತ್ತು ಏನೋ ತುಂಬ ಹೇಳಬೇಕು ಅಂತ ಹೇಳಿ ಬಂದೆ. ಎಲ್ಲ ಹೇಳುವಾಗ, ಎಲ್ಲರೂ ಮಾತು ಮುಗಿಸುವಾಗ ಇಲ್ಲಿ ಖಾಲಿ ಕುರ್ಚಿಗಳು ಮಾತ್ರ ಇವೆ. ಕಾರುಗಳು ಬೇಕಾದಷ್ಟು ಇದೆ. ನಾವು ಮಾತಾಡೋದು ಎಲ್ಲಿ ಈಗ ನಮಗೆ ಗ್ರೌಂಡಲ್ಲಿ ಅವಕಾಶ ಸಿಗ್ತದ, ನಾನು ಅಲ್ಲೇ ಮಾತಾಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಆದರೂ ಸಹ ಇವತ್ತು ನಮಗೆ ಒಂದು ಅಧ್ಯಕ್ಷರ ನುಡಿ ಅಂತ ಹೇಳುವಾಗ ಎಲ್ಲರೂ ಹೇಳಿದ್ದನ್ನು ನಾವು ಮರುಕಳಿಸ್ಬೇಕಂತೆ, ಉಲ್ಲೇಖ ಮಾಡಬೇಕು ಅವರು ಹೇಳಿದ್ದನ್ನು. ಖಂಡಿತವಾಗಿ ನೀವೆಲ್ಲ ಕೇಳಿಸ್ಕೊಂಡಿದ್ದೀರಿ. ಅದರ ಉಲ್ಲೇಖ ನಮಗಿಲ್ಲಿ ಬೇಡ ಅಂತ ಕಾಣ್ತದೆ ಸಮಯದ ಅಭಾವದಿಂದ. ಆದರೂ ಈ ಸಮಾರಂಭದಲ್ಲಿ ನಮ್ಮನ್ನು ಇಷ್ಟು ವಿಜೃಂಭಣೆಯಿಂದ ಎಲ್ಲರನ್ನು ಸ್ವಾಗತಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಮುಖ್ಯವಾಗಿ ಈ ಮಂಗಳೂರು ಉತ್ತರ ವಲಯದ ಅಧ್ಯಕ್ಷರು, ಕಾರ್ಯದರ್ಶಿ, ಕೋಶಾಧಿಕಾರಿ ಹಾಗೂ ಎಲ್ಲ ಆತ್ಮೀಯ ಪದಾಧಿಕಾರಿಗಳಿಗೆ, ಹಾಗೂ ಅದಕ್ಕೆ ಸಹಕಾರ ನೀಡಿದಂಥ ಜಿಲ್ಲಾ ಸಂಘದ ಕಾರ್ಯದರ್ಶಿ ಹಾಗೂ ಎಲ್ಲ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಹಾಗೂ ಎಲ್ಲರಿಗೂ ಸಹ ನಾನು ಆತ್ಮೀಯವಾಗಿ ವಂದಿಸ್ತೇನೆ. ಇಷ್ಟೊಂದು ಈ NITK ಎಂಬಂತಹ ಒಂದು ಸಂಸ್ಥೆಯಲ್ಲಿ ಅದನ್ನು ಇಲ್ಲಿ ನಡೆಸಿಕೊಟ್ಟಿದ್ದಾರೆ. ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾಕೂಟ ಯಶಸ್ವಿಯಾಗುವಲ್ಲಿ ಇವರೆಲ್ಲರ ಸಹಕಾರ, ಹೇಳಿದಾಗ ಎಲ್ಲರೂ ದೈಹಿಕ ಶಿಕ್ಷಣ ಶಿಕ್ಷಕರೇ ಎಲ್ಲ ಖರ್ಚು ಮಾಡೋದಂತ. ಹೌದು, ಖಂಡಿತವಾಗಿ ನಾನು ಹೇಳಿದೆ ಅಲ್ಲಿ ಮೇಯರ್ ಹತ್ರ ಕೂತ್ಕೊಂಡು. ನಾವು ಅವತ್ತು ಮನವಿ ಕೂಡ ಕೊಟ್ಟಿದ್ದೇವೆ. ಖಂಡಿತವಾಗಿ ಪುಂಡಲಿಕ ಸರ್ ಸಹ, ಎಲ್ಲ ಶ್ವೇತಾ ಮೇಡಮ್ ಎಲ್ಲರೂ ಸಹ ಹೇಳಿದರು ಖಂಡಿತವಾಗಿ ಕೊಡಬೇಕು ಅಂತ. ಅಷ್ಟು ಖರ್ಚಿದೆ, 4-5 ಲಕ್ಷ ಖರ್ಚಿದೆ ನಮಗೆ. ಆ ಖರ್ಚನ್ನು ಭರಿಸುವಲ್ಲಿ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು, ಎಲ್ಲ ತಾಲೂಕಿನವರು ಕೂಡ ಸಹಕಾರ ನೀಡಿದ್ದಾರೆ. ಅವರಿಗೆ ಸಹ ನಾನು ಈ ಸಂದರ್ಭದಲ್ಲಿ ವಂದಿಸ್ತೇನೆ. BO ಸರ್ ಹೇಳಿದಾಗೆ ಪರಿಶ್ರಮ ಮತ್ತು ಪ್ರಾಕ್ಟೀಸ್ ಮಾಡಲಿಕ್ಕೆ ಎಲ್ಲರಿಗೆ, ಅದರಲ್ಲಿ ಸಹ TPO ಸಾಹೇಬರು ಅವರಿಗೆ ದಿನಾಲೂ ಅವರಿಗೆ ಚಾ ತಿಂಡಿಯ ವ್ಯವಸ್ಥೆ ಎಲ್ಲವನ್ನೂ ಮಾಡಿಸಿಕೊಟ್ಟಿದ್ದಾರೆ. ಅಂಥ ದೈಹಿಕ ಶಿಕ್ಷಣ ಶಿಕ್ಷಕರು ನಮ್ಮಲ್ಲಿ ಎಲ್ಲರೂ ದಕ್ಷಿಣ ಕನ್ನಡದ ದೈಹಿಕ ಶಿಕ್ಷಣ ಶಿಕ್ಷಕರು ಒಂದು ಕೊಡದಾಗೆ, ಬಾವಿಯಿಂದ ನೀರು ಸೇದುವಾಗ ಅದರಲ್ಲಿ ನೀರು ತುಂಬಿ ಇರ್ತದಂತೆ, ಹಾಗೆಯೇ ನಮ್ಮ ದೈಹಿಕ ಶಿಕ್ಷಣ ಯಾವತ್ತೂ ಸಹ ಶಿಕ್ಷಕರು ತುಂಬಿಕೊಂಡೇ ಇರುವುದು. ಮತ್ತು ಅದರಲ್ಲಿ ಅವರಲ್ಲಿ ಇರುವಂತಹ ಎಲ್ಲ ಭಾವನೆಗಳು ಯಾವತ್ತೂ ಕಡಿಮೆ ಆಗುವುದಿಲ್ಲ. ರಾಷ್ಟ್ರಕ್ಕೆ ಭಾರತ ಅಂತ ಹೇಳುವ ಒಂದು ಹೆಸರು ಬರಲಿಕ್ಕೆ ಫಸ್ಟ್ ಕಾರಣ ಒಂದು ಕ್ರೀಡೆ ಅಂತ ಹೇಳಿದರೆ ಒಂದು ಅದರಲ್ಲೇ ಹೆಸರು ಬರುವಂಥದ್ದು. ಕ್ರೀಡೆಯಲ್ಲಿ ಈಗ ಬ್ಯಾಡ್ಮಿಂಟನ್ ಇರ್ಬೋದು, ಅಥ್ಲೆಟಿಕ್ಸ್ ಇರ್ಬೋದು, ಎಲ್ಲದರಲ್ಲಿ ಸಹ ಕ್ರೀಡೆ, ಚೆಸ್ ಕೂಡ ಕ್ರೀಡೆಯಲ್ಲಿ ಮಾತ್ರ ಒಂದು ಭಾರತ ಎಂಬ ಹೆಸರು ಖಂಡಿತವಾಗಿ ಬರ್ತದೆ. ಮತ್ತೆಲ್ಲ ಸೆಕೆಂಡರಿ, ಫಸ್ಟ್ ಕ್ರೀಡೆ. ಅದೇ ಈ ಕ್ರೀಡೆಯಲ್ಲಿ ಎಲ್ಲ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಇದ್ದಾರೆ. ನಮ್ಮ ಶಾಲೆಯಲ್ಲಿ ಕೂಡ ಫಸ್ಟ್ HM ಇದ್ದರೆ ಸೆಕೆಂಡ್ ಒಂದು ವ್ಯವಸ್ಥೆ ಅಂತೇಳಿ ಕಲ್ಪಿಸಿದರೆ ಅದು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು. ಅವರೆಲ್ಲರೂ ಸಹ ಉತ್ತಮವಾಗಿ ಕೆಲಸ ಮಾಡ್ತಾರೆ. ನಮ್ಮ ಎಲ್ಲ ಮನವಿಗಳಿಗೆ ಎಲ್ಲ ನಮ್ಮ UT ಖಾದರ್ ಸರ್ ಹಾಗೂ ಎಲ್ಲ ನಮ್ಮ ಗೌರವಾನ್ವಿತ ಶಾಸಕರು ಎಲ್ಲರೂ ನಮಗೆ ಸ್ಪಂದಿಸಿದ್ದಾರೆ. ಅವರೆಲ್ಲರೂ ಸಹ ನಮಗೆ ಸಹಕಾರ ನೀಡಲಿ. ನಾವು ಅದರ ಒಟ್ಟಿಗೆ ಇದ್ದೇವೆ. ನಾವೆಲ್ಲರೂ ಒಗ್ಗಟ್ಟಾಗಿ ಈ ಕೆಲಸವನ್ನು ಮಾಡುವ ಅಂತ ಹೇಳ್ತಾ, ಈ ಸಮಾರಂಭವನ್ನು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಿರ್ವಹಿಸಿದ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಮಂಗಳೂರು ಉತ್ತರ ವಲಯದ ಎಲ್ಲರಿಗೂ ಸಹ ನಾನು ಆತ್ಮೀಯವಾಗಿ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಒಳ್ಳೆಯ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಎಲ್ಲ ಅತಿಥಿ ಗಣ್ಯರು ಊಟವನ್ನು ಕೂಡ ಸೇವಿಸಿಕೊಳ್ಬೇಕು ಅಂತ ನಾನು ವಿನಂತಿಯನ್ನು ಮಾಡುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.